ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಎದುರು ಹೈಡ್ರಾಮಾ ಶುರುವಾಗಿದೆ. ಕೆಪಿಸಿಸಿ ಕಚೇರಿಯ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂದೆ ಹೈಡ್ರಾಮಾವೇ ಕ್ರಿಯೇಟ್ ಆಗಿದೆ. ಕಾರ್ಯಕರ್ತರು ಜಮಾಯಿಸಿದ್ದಾರೆ ಕೆಪಿಸಿಸಿ ಕಚೇರಿಯ ಬಳಿ. ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ ಕಾರ್ಯಕರ್ತರು ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅವರ ಬೆಂಬಲಿಗರು ಮತ್ತು ಪ್ರಿಯಕೃಷ್ಣ ಬೆಂಬಲಿಗರು ಈ ವೇಳೆ ಜಮಾಯಿಸಿರುವಂತದ್ದು. ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಥವಾ ಎಂ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಅವರ ಬೆಂಬಲಿಗರು. ಕೈಪಾಳ್ಯದಲ್ಲಿ ರೋಷಾಗ್ನಿ ತಾಂಡವವಾಡ್ತಾ ಇದೆ. ಕೆಪಿಸಿಸಿ ಕಚೇರಿಯ ಮುಂಭಾಗ ನಾವೀಗ ನೋಡ್ತಾ ಇರುವಂತದ್ದು. ಕೆಪಿಸಿಸಿ ಕಚೇರಿ ಮುಂದೆ ಹೈಡ್ರಾಮಾವೇ ನಡೆದಿದೆ. ಈ ವೇಳೆ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಕಾರ್ಯಕರ್ತರು ಅಂದ್ರೆ ಶಾಸಕ ಎಂ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಬೆಂಬಲಿಗರು ಈ ವೇಳೆ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ನೆರೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂಥ ಒಂದು ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ. ಎಂ ಕೃಷ್ಣಪ್ಪ 5 ಬಾರಿ MLA ಆದಂಥವರು. ಸೊ ಅವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತಂದ್ರೆ ಮತ್ತೆ ಇನ್ಯಾರಿಗೆ ನೀಡ್ತೀರಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿ. ಒಂದು ಕಡೆ ಎಂ ಕೃಷ್ಣಪ್ಪ 4 ಬಾರಿ MLA ಆಗಿದ್ದಂತಹ ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಅವರ ಬೆಂಬಲಿಗರದ್ದು. ಮತ್ತೊಂದು ಕಡೆ BK ಹರಿಪ್ರಸಾದ್ ಕೆಪಿಸಿಸಿ ಕಚೇರಿಯಲ್ಲಿ ಮಾತಾಡ್ತಿದ್ದಾರೆ. ಕೆಪಿಸಿಸಿ ಕಚೇರಿ ಎದುರು ಹೈಡ್ರಾಮಾ, ಹೊರಗಡೆ ಕೂಡ ಸಚಿವ ಸ್ಥಾನ ಬೇಕು ಎಂ ಕೃಷ್ಣಪ್ಪಗೆ. 4 ಬಾರಿ ಶಾಸಕರಾದಂಥವರು ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಒತ್ತಾಯವನ್ನ ಎಂ ಕೃಷ್ಣಪ್ಪ ಬೆಂಬಲಿಗರು ಮಾಡ್ತಾ ಇದ್ರೆ. ಮತ್ತೊಂದು ಕಡೆ ಕೆಪಿಸಿಸಿ ಕಚೇರಿಯ ಒಳಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಮೈಕ್ ಹಿಡಿದು ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಮನವಿ ಮಾಡ್ಕೋತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಬಗ್ಗುತ್ತಾ ಇಲ್ಲ, ಜಗ್ಗುತ್ತಾ ಇಲ್ಲ ಎಂ ಕೃಷ್ಣಪ್ಪ ಬೆಂಬಲಿಗರು. 4 ಬಾರಿ MLA ಆದಂಥ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು ಅನ್ನುವಂಥ ಒಂದು ಆಗ್ರಹ ವ್ಯಕ್ತವಾಗ್ತಿದೆ ಅಲ್ಲಿ. ನಾವೆಲ್ಲ ತಂದೆ ಜೊತೆ ಹೇಳೋದು ಕೇಳ್ರಿ. ಅವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಆಗಿದೆ, ಏನಾಗಿದೆ ಅದನ್ನ ನಾನು ನೀವೆಲ್ಲ ಹೇಳಿರೋದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಇರೋದು 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ಲಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿದ್ದೀನಿ. ಸೋನಿಯಾ ಗಾಂಧಿ ಅವರು ನಮ್ಗೆಲ್ಲ ಅಧಿಕಾರಕ್ಕೆ ತಂದುಕೊಟ್ರು, ಪ್ರಧಾನಮಂತ್ರಿ ಆದ್ರ. ಆಯ್ತು ಅದನ್ನೆಲ್ಲ ಆಮೇಲೆ ನೋಡೋಣ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆನೂ ನೀವು ಧಿಕ್ಕಾರ ಹಾಕೋಗಿಲ್ಲ. ನಿಮ್ಮ ಬೇಡಿಕೆಯನ್ನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ
ಆಗಿದೆ ಅದು ನಾನು ಒಪ್ಕೊಳ್ತೀನಿ. ಆದ್ರೆ ಯಾರು ಧಿಕ್ಕಾರ ಹಾಕಂಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಕಚೇರಿ. ನೀವೇನೆಲ್ಲ ಹೇಳ್ತೀರಿ ಒಂದೊಂದು ಗಂಟೆ ಬಂದು ಮಾತಾಡಿ ನಾನು ಕೇಳ್ತೀನಿ. ಆದ್ರಿಂದ ಗಾಂಧಿನಗರ ಅವರು ನಮ್ಗೆ ಒಂದು ಬೇಡಿಕೆಯನ್ನ ಕೊಟ್ಟಿದ್ದಾರೆ. ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, ಕಳಿಸ್ತೀನಿ. ಮತ್ತೆ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿ ಕಳಿಸ್ತೀನಿ. ಅವ್ರು ಹೇಳಿದ್ರಿಂದ ನಾನು ಪುನಃ ದಿನೇಶ್ ಗುಂಡೂರಾವ್ಗೆ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ ನಾನು ರಾಜಕೀಯಕ್ಕೆ ಬಂದಾಗ ಅವ್ರ ತಂದೆ ಜೊತೆಗೆ ಇನ್ನೂ ಅವರು 6 ತಿಂಗಳ ಮಗು. ಆದ್ರಿಂದ ನನಗೆ ಇವೆಲ್ಲ ಹೇಳ್ಬೇಡಿ, ನನಗೆ ಎಲ್ಲರಿಗೂ ಗೊತ್ತಿದೆ. ನೀವು ಬಂದಿದ್ದೀನಿ, ಬಹಳ ಸ್ವಾಗತ. ಪಕ್ಷದ ಕಚೇರಿಗೆ ಬಂದಿದ್ದೀನಿ, ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ನೀವು ಒಳ್ಳೇದಾಗಲಿ. ಅದನ್ನೆಲ್ಲ ಕಟ್ಕೊಂಡು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ಧನ್ಯವಾದ. ಗಾಂಧಿನಗರವರೆಲ್ಲ 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 ಗಾಂಧಿನಗರ ಜಾಗ ಮಾಡಿಕೊಡಿ. ಗಾಂಧಿನಗರ ಜಾಗ ಮಾಡಿಕೊಡಿ. ಗಾಂಧಿನಗರ ಜಾಗ ಮಾಡಿಕೊಡಿ. ರೋಡ್ ಹೋಗ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಹ. ಕೃಷ್ಣಪ್ಪ, ಪ್ರಿಯಾಂಕಾ, ಕೃಷ್ಣ ಅವರು ಜಾಗ ಖಾಲಿ ಕೂತ್ಕೊಳ್ಳಿ. ಗಾಂಧಿನಗರ ಜಾಗ ಖಾಲಿ ಎಲ್ಲ ಕಾರ್ಯಕರ್ತರು ಕೈ ಮಾಡಿ ಕುಕ್ಕಿಗಳು ಕೂತ್ಕೊಂಡು ಅಡ್ಜಸ್ಟ್ ಮಾಡಿಸ್ತೀನಿ. ಅಷ್ಟೇ ದಯಮಾಡಿ ವೇದಿಕೆ ಗ್ಯಾರಂಟಿ ದಯಮಾಡಿ ವೇದಿಕೆ ದಯಮಾಡಿ ಕೂತ್ಕೊಳ್ಳಿ. ಗಾಂಧಿನಗರ ಅವರಿಗೆ ಅವರು ಜಾಗ ಮಾಡ್ಕೊಳ್ಳಿ. ವಿಜಯನಗರ ಗೋವಿಂದರಾಜ ನಗರ ಕಡೆಯಿಂದ ಬಂದಿರೋರು ಸ್ವಲ್ಪ ಕೂತ್ಕೊಳ್ಳಿ, ಆರಾಮಾಗಿ. ವಿಜಯನಗರ ಗೋವಿಂದರಾಜ ನಗರ ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ಗಾಂಧಿನಗರ ಹೊರಗಡೆ ಹೋಗ್ತಾ ಇದ್ದಾರೆ, ಕಾಯ್ಕೊಂಡು 1 ನಿಮಿಷ. ಗಾಂಧಿನಗರ ಹೊರಗಡೆ ಹೋಗಿ ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ವಿಜಯನಗರದವರು ಆರಾಮಾಗಿ ಆಯ್ತು. ಗಾಂಧಿನಗರ ಅವರು ಅವ್ರಿಗೆ ಜಾಗ ಮಾಡಿಕೊಳ್ಳಿ. ಅವ್ರ ಬೇಡಿಕೆ ಇಟ್ಟಿದ್ದಾರೆ ನನ್ನ ಮುಂದೆ. ಗೋವಿಂದರಾಜ ನಗರ ಮತ್ತು ವಿಜಯನಗರದವ್ರು ಬಂದಿದ್ದೀರಿ. ದಯವಿಟ್ಟು ಕಾಂಗ್ರೆಸ್ ಆಫೀಸಿದು ನಿಮ್ಮ ಆಫೀಸು ಆರಾಮಾಗಿ ಕೂತ್ಕೊಳ್ಳಿ. ನಾನು ಎಲ್ಲರ ಮಾತು ಕೇಳ್ತೀನಿ. ಈಗ ಕಾಂಗ್ರೆಸ್ ಆಫೀಸು ನಿಮ್ದು, ಇದು ನಿಮ್ಮ ಆಫೀಸಿಗೆ ನೀವು ಬಂದಾಗ ಆರಾಮಾಗಿ ಕೂತ್ಕೊಳ್ಬೇಕು. ನಾವೆಲ್ಲ ಚೇರು ಗೀರು ಎಲ್ಲ ಹಾಕ್ಸಿದ್ದೀವಿ, ಕೂತ್ಕೊಳ್ಳಿ. ನಿಮ್ಮೆಲ್ಲರದು ಮಾತನಾಡಿ ಕೇಳ್ತೀನಿ. ಗಾಂಧಿನಗರ ಹೊರಗಡೆ ಜಾಗ ಮಾಡ್ಕೊಳ್ಳಿ. ವಿಜಯನಗರದ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಅವರು, NSC ಅವರು, ಮಹಿಳಾ ಕಾಂಗ್ರೆಸ್ ಅವರು ಇದ್ರೆ ಮೇಲೆ ಬನ್ನಿ, ನೀವು ಒಬ್ಬೊಬ್ಬರೇ ಮಾತಾಡಿ. ಗಾಂಧಿನಗರ ಹೊರಗಡೆ ಜಾಗ ಮಾಡ್ಕೊಳ್ಳಿ. ನಿಂತಿರೋರು ಫೋನ್ ಅವರು ಭಾಗಲ್ಲ. ವಸಂತಿ ಎಲ್ಲ ಕೂಡು ಹೋಮ. ಗಾಂಧಿನಗರ ಕೂಡು ಹೇಳಿ ಸ್ವಲ್ಪ ಆರಾಮಾಗಿ. ಕೃಷ್ಣಪ್ಪನವರು, ಕೃಷ್ಣಪ್ಪನವ್ರ ಕಡೆ ಬಂದು ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಮಾತಾಡ್ತಾರೆ, ಅವ್ರು ಮಾತಾಡೋದು ನಾನು ಕೇಳ್ತೀನಿ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ ನಾವೆಲ್ಲ ಮನವಿ ಮಾಡ್ತಾ ಇದ್ದೇವೆ. 4 ಬಾರಿ ಇದ್ದಂತ ನಮ್ಮ ಬಡವರ ಬಂಧು ಮತ್ತೆ ಮಾಜಿ ಸಚಿವರು ಹಾಗೂ ಅಜಾತಶತ್ರು ನಮ್ಮ ಗೋವಿಂದರ ಶಾಸಕರಾದ ಕೃಷ್ಣ ಇಲ್ಲ ಇಬ್ಬರು ಅವರಿಗೂ ಮಂತ್ರಿ ಮಾಡಬೇಕಾಯಿತು. ಅದ್ಯಾವುದೋ ಗೊತ್ತಾಗಿಲ್ಲ.
ದಯಮಾಡಿ ಅವರಿಗೆ ಮಂತ್ರಿ ಮಾಡಬೇಕು. ಬಹಳ ದಕ್ಷರಿದ್ದಾರೆ, ಯಾವುದೇ ಇನ್ಕಮ್ ಇಲ್ಲ ಅವ್ರದ್ದು. ಬಹಳ ದಕ್ಷತೆಯಿಂದ ಬಡವರಿಗೆ ಲಕ್ಷಾಂತರ ಮನೆ ಕಟ್ಟಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ರು. ದಯಮಾಡಿ ಎಐಸಿಸಿ ಅಧ್ಯಕ್ಷರ ಮನವಿ ಮಾಡ್ತಾ ಇದ್ದೀವಿ, ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬಿಕೆ ಹರಿಪ್ರಸಾದ್ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಾದ ಎಂ ಕೃಷ್ಣಪ್ಪ ಅವರಿಗೆ ಖಂಡಿತವಾಗಿ ಮಂತ್ರಿ ಸ್ಥಾನ ಕೊಡಲೇಬೇಕು. ದಯಮಾಡಿ ನಮ್ಮ ಮನೆಯನ್ನ ಪುರಸ್ಕರಿಸಬೇಕು. ನಮ್ಮ ಗೋವಿಂದನಗರ ವಿಜಯನಗರ ಜನತೆ ಪರವಾಗಿ ಮತ್ತೆ ಎಲ್ಲ ಪದಾಧಿಕಾರಿ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂತ ಬಿಕೆ ಹರಿಪ್ರಸಾದ್ ಸರ್ಗೆ ನಮಸ್ಕಾರ. ಇನ್ನು ಆಮೇಲೆ ಲಾಸ್ಟಲ್ಲಿ ಕೊಡೋದಿರೋ, ಆಮೇಲೆ ಕೊಡೋಣ, ಒಟ್ಟಿಗೆ ಬಾ. ಏನಾದ್ರೂ ಬೇಗ ಮಿನಿಸ್ಟರ್ ಮಾಡಿಬಿಡ್ಲಿ ಅಂತ ಆಗ್ರಹ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ. ನಾನು ಒಂದು ಬ್ಲಾಕ್ ಅಧ್ಯಕ್ಷ ಆನಂದ್ ಕುಮಾರ್ ಅಂತ ಹೇಳಿ. ಇದೇ ರೀತಿ ನಿಮ್ಮನ್ನ ಮತ್ತೆ ನಮ್ಮ ಇದೇ ರೀತಿ ಸರ್ ತಮ್ಮಣ್ಣ ಮತ್ತೆ ನಮ್ಮ ಬನ್ನಿ ಏನಾಗಿ ಬನ್ನಿ ಸರ್ ಒಂದು ನಿಮಿಷ. ಪಿಕ್ಚರ್ ಬೆಳಿ, ಇದು ನಮ್ಮ ಮನೆ, ಇದು ಪಿಕ್ಚರ್ ಬೆಳಿ ಬನ್ನಿ ಬಿಡಿ ಸರ್. ದಯವಿಟ್ಟು ಒಂದೇ ಒಂದು ಮನವಿ ಸರ್, ನಮ್ಮ ಕೃಷ್ಣಪ್ಪನವರಾಗಿರ್ಬೋದು, ಪ್ರಿಯಾ ಕೃಷ್ಣವರಾಗಿರ್ಬೋದು, ತಾವು ಕಂಡಂತ ನೀವು ನಮ್ಮ ಕ್ಷೇತ್ರದಲ್ಲಿ ಎಂಪಿ ಎಲೆಕ್ಷನ್ಗೆ ನೀವು ಸಹ ಸ್ಪರ್ಧೆ ಮಾಡಿದ್ರಿ. ಆ ಒಂದು ಟೈಮ್ನಲ್ಲಿ ಯಾವ ರೀತಿ ನಮ್ಮ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ತಾವು ಗೆಲ್ಲೇಬೇಕು ಅನ್ನತಕ್ಕಂತ ಒಂದು ಉದ್ದೇಶದಿಂದ ಎಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ. ಅದು ಅಲ್ಲದೆ ನಮ್ಮ ಎರಡು ಕ್ಷೇತ್ರದ ಎಲ್ಲ ನಮ್ಮ ನಾಯಕರುಗಳು ಇವತ್ತು ಒಂದು ಮನವಿಯನ್ನು ಸಲ್ಲಿಸಬೇಕು. ಅದು ಅಲ್ಲದೆ ಸಾಮೂಹಿಕವಾಗಿ ರಾಜೀನಾಮೆ ನೀಡಬೇಕು ಅಂತ ಬಂದಿದ್ದಾರೆ. ಅದು ವಿಷಯವಾಗಿ ತಮಗೆ ವಿವರವಾಗಿ ಹೇಳ್ತೀನಿ ಸರ್. ನಮ್ಮ ಕೃಷ್ಣಪ್ಪ ಸಾಹೇಬರಾಗಿರ್ಬೋದು, ಪ್ರಿಯಾ ಕೃಷ್ಣರಾಗಿರ್ಬೋದು, ಎಲ್ಲ ಬಡವರು ಏನಿದ್ದಾರೆ ಸರ್, ಅವ್ರಿಗೆ ಅವ್ರ ಸ್ವಂತ ದುಡ್ಡಿಂದ, ನೀವೇ ನೋಡಿದ್ರಿ, ಅವರ ಸ್ವಂತ ಹಣದಿಂದ ಯಾವುದೇ ರೀತಿ ಭ್ರಷ್ಟ ಅಥವಾ ಯಾವುದೇ ರೀತಿ ಕಳಕಳಿಯಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲತಕ್ಕಂಥ ನಾಯಕರು ಯಾರಾದರೂ ರಾಜ್ಯದಲ್ಲಿ ನಮಗೆ ಸಿಗ್ತಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣವರು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು ಸರ್, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದಶಕಗಳಿಂದ ನಿಯತ್ತಾಗಿ ನಿಷ್ಠೆಯಿಂದ ದುಡಿದಿರತಕ್ಕಂಥ ನಾಯಕರುಗಳು ಇವರು ಏನಿದ್ದಾರೆ, ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣವರು, ನಮ್ಮ ಪ್ರದೀಪ್ ಕೃಷ್ಣಪ್ಪನವರು ಸಹ ಸೇರಿ ಇವತ್ತು ಸರ್ 4 ದಶಕಗಳಲ್ಲಿ ಯಾವ ಹಾದಿಯಲ್ಲಿ ನೀವು ತೋರಿಸ್ಕೊಂಡಿದ್ದೀರಿ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ರಾಜ್ಯದ ನಾಯಕರಾದಂತ ರಾಹುಲ್ ಗಾಂಧಿ ಅವರಾಗಿರ್ಬೋದು, ನಮ್ಮ ನಾಡಿನ ನಾಯಕರಾದಂತಹ ಶ್ರೀಮಂತ ನಾಯಕರು ಯಾವುದೇ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯವರು ಬಳ್ಳಾರಿಗೆ ಹೋದ್ರು ಪಾದಯಾತ್ರೆ ಮುಖೇನ. ಪಾದಯಾತ್ರೆಯಲ್ಲಿ ಹೋದಾಗ ಎಷ್ಟು ಸಾವಿರಾರು ಜನ ಯಾವ ರೀತಿ ಇಲ್ಲಿಂದ ನಾವು ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಎಷ್ಟು ಮುನ್ನಡೆಯಲ್ಲಿದೆ, ಹೇಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಜನರಿಗೆ ತೋರ್ಪಣೆ ಮಾಡಲಿಕ್ಕೆ ಬಳ್ಳಾರಿ ಪಾದಯಾತ್ರೆ ಹೋದ್ವಿ. ಅದಾದ ನಂತರ ಭಾರತ್ ಜೋಡೋ ಆಗಿರ್ಬೋದು. ಭಾರತ್ ಜೋಡೋದಲ್ಲಿ ಒಂದೇ ಒಂದು ವಿಷಯನ ಈಗ ಹೇಳಿದಂಗೆ ಪ್ರಿಯಾ ಕೃಷ್ಣ ನೋಡಿ, ಎಲ್ಲ ಕಾರ್ಯಕರ್ತರೆಲ್ಲ ಕರೆದು ಅವ್ರಿಗೆ ಒಂದೇ ಹೇಳಿದ್ದು, ನಾವು ಏನು ಅಂದ್ಕೊಂಡಿದೀವಿ, ನಮ್ಮ ಭಾರತವನ್ನ ಜೋಡಿಸಬೇಕು. ಈ ಒಂದು ಬಿಜೆಪಿಯ ಭ್ರಷ್ಟ ಸರ್ಕಾರ ಏನ್ ನಡೀತಾ ಇದೆ ಅದನ್ನ ನಾವು ಎತ್ತಿರಬೇಕು, ಅದು ನಮ್ಮೆಲ್ಲರ ಕರ್ತವ್ಯ ಅನ್ನತಕ್ಕಂಥ ಮಾತನ್ನ ಅವತ್ತು ಹೇಳಿ ನಾವು ಭಾರತ್ ಜೋಡೋಗೆ ನಮಗೆ ಯಾವ ರೀತಿ ಯಾವ ರೂಪುರೇಷೆಗಳನ್ನ ಹಾಕೊಟ್ಟಿದ್ರು ಆ ಒಂದು ರೂಪುರೇಷೆಗಳಲ್ಲಿ ನಾವು ನಡ್ಕೊಂಡು ನಿಷ್ಠೆಯಿಂದ ಕೆಲಸ ಮಾಡಿದ್ವಿ ಸರ್. ಅದೊಂದೇ ಅಲ್ಲ ಸರ್, ಮೇಕೆದಾಟು ಯೋಜನೆಯಲ್ಲಿ ಅಧ್ಯಕ್ಷರಾಗಿದ್ರು ನಮ್ಮ ಸಿಎಂ ಸಾಹೇಬರು, ನಾವು ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ರು. ಅವರು ಹೇಳ್ತಕ್ಕಂಥದ್ದು ಯಾವ್ದಾದ್ರು ಆಗಿದ್ರೆ ಅದನ್ನು ಸಹ ಗೊತ್ತಿದೆ ಸಹ. ನಮ್ಮ ಶಿವರಾತ್ರಿ ಹಬ್ಬ ಇತ್ತು ಸರ್. ಶಿವರಾತ್ರಿ ಹಬ್ಬದ ದಿನ ಲಕ್ಷಾಂತರ ಜನ ಮೈಸೂರವರು ಬ್ಲಾಕ್ ಮಾಡಿ ನಾವೆಲ್ಲ ಹೋಗಿ ಅವತ್ತು ನಮಗೆ ಕುಡಿಯೋ ನೀರಿನ ನ್ಯಾಯ ನಮಗೆ ಸಿಗಬೇಕು. ಯಾರು ನಮ್ಮ ಪಕ್ಷದ ಪರವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಹೋರಾಟವನ್ನ ಮಾಡಿದ್ವಿ ಸರ್ ಅವತ್ತು. ಅದಾದ ನಂತರ ಯಾವ್ಯಾವ ಬೈ ಎಲೆಕ್ಷನ್ಸ್ ಡೆಲ್ಲಿಗೆ ಹೋಗ್ಬೇಕಾ ಅಥವಾ ಮೊನ್ನೆ ದಾವಣಗೆರೆಗೆ ಹೋಗ್ಬೇಕಾ ಮತ್ತೆ ಕೇರಳಕ್ಕೆ ಹೋಗ್ಬೇಕಾ, ಡೆಲ್ಲಿಗೆ ಅವರು ಒಬ್ಬೊಬ್ರೆ ಹೋಗಿ ಸುಮ್ಮನೆ ಯಾರೋ ನಾಟಕ ಮಾಡ್ಕೊಂಡ್ ಬಂದಿಲ್ಲ ಸರ್. ಅವರು ಹೋಗಿ ನೂರಾರು ಜನ ನನ್ನಂತ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ನೂರಾರು ಜನ ಕಾರ್ಯಕರ್ತರೆಲ್ಲ ಜೊತೆಗೆ ಸುಮ್ಮನೆ ಕರ್ಕೊಂಡು ಸ್ವಂತ ದುಡ್ಡಿನಲ್ಲಿ ಅವರು ಫ್ಲೈಟ್
ವೇಗದಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಆಗು ಹೋಗುಗಳನ್ನೆಲ್ಲ ನೋಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಂತಿರ್ತಕ್ಕಂಥ ಬೆಂಗಳೂರು ಉಸ್ತುವಾರಿ ತಗೊಂಡಿರ್ತಕ್ಕ ಅಭಿಷೇಕ್ ದತ್ ಅವ್ರಿಗೆ ನಾವು ಕೆಲಸವನ್ನ ಮಾಡಿ ಬಂದ್ವಿ ಸರ್ ಅವತ್ತು. ಅದಾದ್ನ ಮೊನ್ನೆ ಬೈ ಎಲೆಕ್ಷನ್ ಆದಾಗ ದಾವಣಗೆರೆಗೆ ಹೋದ್ವಿ. ದಾವಣಗೆರೆಯಲ್ಲೂ ಸಹ ಅದೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದ್ವಿ ಸರ್. ಆ ರಿಸಲ್ಟ್ ನೋಡಿದಿರಿ. ಕೇರಳಕ್ಕೆ ಹೋದ್ವಿ. ಕೇರಳ ಮುಗಿಸ್ಕೊಂಡು ಅಲ್ಲಿಂದ ಅವ್ರ ಮನೆಗೆ ಬರಲಿಲ್ಲ. ನಾವು ಪ್ರಿಯಾ ಕೃಷ್ಣ ನಮ್ಮೆಲ್ಲ ಕಾರ್ಯಕ್ರಮ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ನಾವು ಗಮನಿಸಬಹುದು. ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಅದರಲ್ಲೂ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಕೆಪಿಸಿಸಿ ಕಚೇರಿಯ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಮ್ಮ ನಾಯಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಿತ್ತು, ಆದರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡದೇ ಇರುವುದು ಬೇಸರ ತರಿಸಿದೆ. ಅವರಿಗೆ ಅನ್ಯಾಯ ಆಗಬಾರದು, ಬೇಕೇ ಬೇಕು, ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿರುವಂಥದ್ದು ನಾವು ಕಾಣಬಹುದು. ಹೊರಗಡೆ ಕೆಪಿಸಿಸಿ ಕಚೇರಿಯ ಮುಂಭಾಗ. ಇನ್ನು ಕೆಪಿಸಿಸಿ ಕಚೇರಿಯ ಒಳಭಾಗದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಈ ವೇಳೆ ಎಂ ಕೃಷ್ಣಪ್ಪ ಬೆಂಬಲಿಗರನ್ನ ಉದ್ದೇಶಿಸಿ ಮಾತಾಡ್ತಿದ್ರು. ಕೃಷ್ಣಪ್ಪ ಅವರು ಶಾಸಕರಾಗಿ ಸಚಿವ ಸ್ಥಾನಕ್ಕೆ ಅರ್ಹರಿದ್ರು, ಆದರೆ ಅವರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ನಾನು ಒಪ್ಕೋತೀನಿ. ಈ ವಿಚಾರವನ್ನು ರಾಹುಲ್ ಗಾಂಧಿಯವರ ಗಮನಕ್ಕೆ ತರ್ತೇನೆ, ಮತ್ತು ಕೆಪಿಸಿಸಿ ಅಂದರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೂ ಕೂಡ ತರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿದ್ದಂಥ ಕಾರ್ಯಕರ್ತರನ್ನು ಸಮಾಧಾನಗೊಳಿಸುವಂಥ ಪ್ರಯತ್ನ ಮಾಡಿದ್ರು. ಇದು ನಿಮ್ಮ ಕಚೇರಿ, ಯಾವಾಗ ಬೇಕಾದರೂ ನೀವು ಬರಬಹುದು, ಆದರೆ ಇಲ್ಲಿ ಹೈಡ್ರಾಮಾ ಕ್ರಿಯೇಟ್ ಮಾಡೋದು ಅಂಥದ್ದು ಯಾವುದು ಆಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಮತ್ತು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಕೂಡ ಮಾತಾಡ್ತಿದ್ರು. ಸೋನಿಯಾ ಗಾಂಧಿಯವರು ಹಿಂದೆ ಪಕ್ಷವನ್ನು ಅಧಿಕಾರಕ್ಕೆ ತಂದರು, ಅವರಿಗೆ ಪ್ರಧಾನಿಯಾಗುವಂಥ ಎಲ್ಲ ಸುಸಂದರ್ಭಗಳು ಕೂಡ ಇತ್ತು, ಆದರೂ ಅವರು ಪ್ರಧಾನಿ ಆದ್ರ ಇಲ್ಲ, ತೆರೆಮರೆಯಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಎಂ ಕೃಷ್ಣಪ್ಪ ಇರಬಹುದು, ಅನೇಕ ಕಾಂಗ್ರೆಸ್ನ ಶಾಸಕರುಗಳಲ್ಲಿ ಕೆಲವರಿಗೆ ಸಚಿವ ಸ್ಥಾನ ಸಿಗದೇ ಇರಬಹುದು. 34 ಸಚಿವ ಸ್ಥಾನಗಳಿರುವಾಗ ಎಲ್ರಿಗೂ ಕೊಡೋಕ್ಕಾಗೋದಿಲ್ಲ. ಕೆಲವರಿಗೆ ಸಿಕ್ಕಿರ್ಬೋದು, ಕೆಲವರಿಗೆ ಸಿಗದೇ ಇದ್ದರೂ ಕೂಡ ಅದಕ್ಕೆ ಯಾರೂ ಬೇಸರ ಪಟ್ಕೊಳ್ಳುವಂಥ ಅಥವಾ ನೊಂದ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಬಿ.ಕೆ. ಹರಿಪ್ರಸಾದ್ ಈ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಎಂ ಕೃಷ್ಣಪ್ಪ ಬೆಂಬಲಿಗರಿಗೆ ಕಿವಿ ಮಾತು ಹೇಳಿದರು.